ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ತಾಲೂಕಿನ ಚಿಕ್ಕಪೇಟ್ ಗ್ರಾಮದ ಅಂಬೇಡ್ಕರ್ ಭವನ ಜಮೀನನ್ನ ಜಿಲ್ಲಾಧಿಕಾರಿಗಳು ಎಸಿಯವರು ಅನ್ಯ ಉದ್ದೇಶಕ್ಕೆ ಆಸ್ತಿ ವರ್ಗಾವಣೆ ಮಾಡಿರುವುದನ್ನು ರದ್ದುಪಡಿಸಿ ಚಿಕ್ಕಪೇಟ್ ಗ್ರಾಮದ ಅಂಬೇಡ್ಕರ್ ಭವನದ ಹೆಸರಿನಲ್ಲಿ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಚಿಕ್ಕಪೇಟ್ ಅಂಬೇಡ್ಕರ್ ಭವನ ರಕ್ಷಣಾ ಸಮಿತಿ ಸೇರಿದಂತೆ ಚಿಕ್ಕಪೇಟ್ ಗ್ರಾಮದ ಸುಮಾರು 200ಕ್ಕೂ ಅಧಿಕ ಮಹಿಳೆಯರು ಹಾಗೂ ಯುವಕರು ಸೇರಿಕೊಂಡು ಇವತ್ತು ಬೀದರ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬೀದರ ತಾಲೂಕಿನ ಚಿಕ್ಕಪೇಟೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಮತ್ತು ಸಮುದಾಯ ಭವನ ಸುಮಾರು 40 ವರ್ಷಗಳಿಂದ ಚಿಕ್ಕಪೇಟೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಜನರ ಹಲವು ಸಮಾರಂಭಗಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಚಿಕ್ಕಪೇಟೆ ಗ್ರಾಮದ ಹತ್ತಿರದಲ್ಲಿ ಇರುವ ನಾವದಗಿರಿ ಸರ್ವೆ ನಂಬರ್ 95ರಲ್ಲಿ ಸುಮಾರು 2 ಎಕರೆ 35 ಗುಂಟೆ ಬೀದರ ಚಿಕ್ಕಪೇಟೆ ಗ್ರಾಮದಲ್ಲಿ ರಿಂಗ್ ರಸ್ತೆಯಿಂದ ಹಮಿಲಾಪುರ ರಸ್ತೆಯವರೆಗೆ ಇರುತ್ತದೆ. ಕಳೆದ 2022ರಲ್ಲಿ ಜಿಲ್ಲಾಧಿಕಾರಿಗಳು 2 ಎಕರೆ 35 ಗುಂಟೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೆಟ್ರಿಕ್ ಬಾಲಕರ ವಸತಿ ನಿಲಯಕ್ಕೆ 1 ಎಕರೆ, ಬೀದರ ಉತ್ತರ ಹೋಬಳಿಯ ನಾಡ ಕಚೇರಿಗೆ 10 ಗುಂಟೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ತಾಲೂಕಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಗೆ 15 ಗುಂಟೆ ಹಾಗೂ ಕಾರ್ಮಿಕ ಇಲಾಖೆ ಬೀದರ್ ಕಚೇರಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ರು. ಕಳೆದ 40 ವರ್ಷಗಳಿಂದ ಈ ಜಮೀನಿನಲ್ಲಿ ಒಂದು ಅಂಬೇಡ್ಕರ್ ಭವನ ಮತ್ತು ಸಮುದಾಯ ಭವನ ಮತ್ತು ಸರ್ಕಾರಿ ಅಂಗನವಾಡಿ ಕೇಂದ್ರ ಬೀದರ ರಿಂಗ್ ರಸ್ತೆಯಲ್ಲಿ ನಿರ್ಮಾಣ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಮನೆ ಕಳೆದುಕೊಂಡಿರುವ 7 ಕುಟುಂಬಗಳಿಗೆ ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಹರ್ಷಗುಪ್ತ ಅವರು ಸರ್ಕಾರದಿಂದಲೇ ಅವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ರು. ಈ ಎಲ್ಲಾ ವಿಷಯವು ಸ್ಥಳೀಯ ಬೀದರ್ ತಹಶೀಲ್ದಾರರಿಗೆ, ಕಂದಾಯ ನಿರೀಕ್ಷಕರಿಗೆ, ಈ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ತಾವುಗಳು ಅಂದರೆ ಜಿಲ್ಲಾಧಿಕಾರಿಗಳು ಯಾವುದೇ ಪರಿಗಣನೆಗೆ ತೆಗೆದುಕೊಳ್ಳದೆ ಚಿಕ್ಕಪೇಟೆ ಗ್ರಾಮದ ಪರಿಶಿಷ್ಟ ಜಾತಿ ಜನರ ಮನವಿಯಂತೆ 2022ರಲ್ಲಿ ಆಸ್ತಿಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಹೆಸರಿನಲ್ಲಿ ವರ್ಗಾಯಿಸುವಂತೆ ಮನವಿ ನೀಡಿದ್ರೂ ಸಹ ಇದ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ವಿವಿಧ ಇಲಾಖೆಗಳ ಹೆಸರಿಗೆ ಆಸ್ತಿಯನ್ನು ವರ್ಗಾಯಿಸಿರುವುದನ್ನು ಖಂಡನೀಯವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸ್ಥಳದಲ್ಲಿ ಬೀದರ ಶಾಸಕರ ಅನುದಾನದಲ್ಲಿ ಸುಮಾರು 1/2 ಎಕರೆ ಜಮೀನಲ್ಲಿ ಸಿಸಿ ಬೆಡ್ ನಿರ್ಮಾಣ ಮಾಡಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಒಂದು ಬದಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಬೀದರ್ KRIDL ಸಂಸ್ಥೆಯಿಂದ ನಿರ್ಮಾಣ ಮಾಡಲಾಗಿದೆ. ಇನ್ನೊಂದು ಬದಿಯಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರುವಂತಹ ನಿರ್ಮಿತಿ ಕೇಂದ್ರದಿಂದ ಸಮುದಾಯ ಭವನ ನಿರ್ಮಿಸಿದ್ದಾರೆ ಮತ್ತು ಸರ್ಕಾರಿ ಅಂಗನವಾಡಿ ಕೇಂದ್ರವನ್ನು KRIDL ಸುಮಾರು 1 ಕೋಟಿ ವೆಚ್ಚದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಹಣದಿಂದ ನಿರ್ಮಿಸಿರುವ ಕಟ್ಟಡಗಳನ್ನು 2022ರಲ್ಲಿ ಜಿಲ್ಲಾಧಿಕಾರಿಗಳು ನೀಡಿರುವ ನೋಟಿಸ್ನಲ್ಲಿ ಅನಧಿಕೃತ ಕಟ್ಟಡಗಳು ಎಂದು ಉಲ್ಲೇಖಿಸಿರುವುದು ಸರ್ಕಾರ ಕೈಗೊಂಡ ತೀರ್ಮಾನಗಳ ಅವಮಾನವಾಗಿರುತ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳಾದ ತಾವುಗಳು ಇದರ ಬಗ್ಗೆ ಪರಿಶೀಲಿಸಿ ಚಿಕ್ಕಪೇಟೆ ಗ್ರಾಮದ ನಾವದಗಿರಿ ಸರ್ವೆ ನಂಬರ್ 95ರಲ್ಲಿ ಇರುವಂತಹ ಒಂದು 2 ಎಕರೆ 35 ಗುಂಟೆ ಜಮೀನನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಚಿಕ್ಕಪೇಟೆ ಹೆಸರಿನಲ್ಲಿ ಆಸ್ತಿಯನ್ನು ವರ್ಗಾಯಿಸಿ ಆಗಿರುವ ಒಂದು ಪ್ರಮಾದವನ್ನು ಸರಿಪಡಿಸಬೇಕು ಎಂದು ಪ್ರತಿಭಟನಾಕಾರರು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಸಮಸ್ತ ಚಿಕ್ಕಪೇಟೆ ಗ್ರಾಮದ ಜನತೆಯ ವತಿಯಿಂದ ಮತ್ತು ಬೀದರ ಜಿಲ್ಲಾಡಳಿತ ಸಂಘಟನೆಗಳ ವತಿಯಿಂದ ಆಸ್ತಿ ವರ್ಗಾವಣೆಗೋಸ್ಕರ ಬೀದಿಗಿಳಿದು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಲಾಗುವುದು ಎಂದು ಪ್ರತಿಭಟನಾಕಾರರು ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು. ಈ ಪ್ರತಿಭಟನೆ ಉದ್ದೇಶಿಸಿ ರಾಷ್ಟ್ರೀಯ ದಲಿತ ಬ್ರಿಗೇಡ್ ಅಧ್ಯಕ್ಷರಾದ ಅವಿನಾಶ ದೀನೆ ಅವರು ಹಾಗೂ ಮುಖಂಡರಾದ ಉಮೇಶ್ ಸೊರಳಿಕರ್ ಅವರು, ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೀದರ್ನ ರಾಜ್ಕುಮಾರ್ ಮೂಲ್ಭಾರತಿ ಅವರು, ರಾಹುಲ್ ಡಾಂಗೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಪತರಾವ್ ದಿನೇ, ಶಿವು ಜೀರ್ಗೆ, ಲಕ್ಷ್ಮಣ ಕಾಂಬ್ಳೆ, ಶಿವಕುಮಾರ ನೀಲಕಟ್ಟಿ, ಓಂ ಪ್ರಕಾಶ್ ಕಾಂಬ್ಳೆ, ಕೀರ್ತಿಕುಮಾರ್ ಬ್ಯಾನರ್ಜಿ, ಆಕಾಶ ಶಿಂದೆ, ವಿಲಾಸ್ ಕಾಂಬ್ಳೆ, ರಾಜ್ಕುಮಾರ್ ಸಿಂಗಾರೆ, ಭಗತ್ ಸಿಂಧೆ, ಕಪಿಲ್ ಕಾಂಬ್ಳೆ, ಮನೋಹರ ರಾಜಗಿರೆ, MP ಮುದಾಳೆ, ಸೂರ್ಯಕಾಂತ್ ಬೇಂದ್ರೆ, ಸುನೀಲ್ ಹೋಳ್ಕರ್, ಭರತ್ ಕಾಂಬ್ಳೆ, ರಾಹುಲ್ ಡಾಂಗೆ, ಲೋಕೇಶ್ ಸತಾಪಲ್, ಪ್ರಭು ಕಾಂಬ್ಳೆ, ದಾವಿದ್, ರವಿ, ಬಸವರಾಜ್ ಮಿಠಾರೆ, ರಾಹುಲ್ ಕಾಂಬ್ಳೆ, ಅಂಬದಾಸ್ ಗಾಯಕ್ವಾಡ್ ಸೇರಿದಂತೆ ಇನ್ನಿತರರು ಇದ್ದರು. ಯಾವ ಬಿಲ್ಡಿಂಗ್ ಕೆಡಕ್ತೀರಿ ನೀವು ಸದ್ದ ನಿಮ್ಮ ಕಬ್ಜದಲ್ಲಿ ತಗೊಳ್ಳಲ್ಲ ಏನದಂದ್ರೆ ಬಿಲ್ಡಿಂಗ್ ಕಟ್ಲಾಕ್ ಬಂದಿರಿ. ಯಾವ ಹೆಬ್ಬಾಳೆ ಅಂಬ ಆಲ್ರೆಡಿ ಅದ್ರ 20 ಗುಂಟೆ ಒಳಗಡೆ ಬಂದ ನಾವು ಬಿಲ್ಡಿಂಗ್ ಕಟ್ಕೊಂಡು ಕುಂತಾನ, ಅದು ತೆರವುಗೊಳಿಸ್ತೀರಿ ನೀವು. ನಮ್ಮ AC ಪೂರಾ ಪೂರ್ತಿದೆ ಅದ್ರ ಬಗ್ಗೆ. ಹೆಬ್ಬಾಳೆಯನ್ನು ಬಿಲ್ಡಿಂಗ್ ಆಗ್ಲತ್ತಾರ, AC ಅವ್ರ ಗಮನಕ್ಕಿದೆ ಪೂರಾ, ಅದರ ಸ್ಥಳಕ್ಕೆ ಬಂದು ನೋಡಲ್ಲ AC ಅವರು ಈಗ ಇದ್ದಂಥ ACನೇ. ನಾವು ಇವ್ರು ಯಾವುದಕ್ಕೆ ಏನದಂದ್ರೆ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಹೋರಾಟ ಇದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಸಾಂಕೇತಿಕವಾಗಿ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ನಿಮ್ಮ ಹೋರಾಟಕ್ಕೆ ನಾವೆಲ್ಲ ಹೋರಾಟಗಾರರು, ಜಿಲ್ಲೆಯ ಎಲ್ಲ ಹೋರಾಟಗಾರರು ಏನಂದ್ರೆ
ನಾವು ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ. ಯಾಕಂದ್ರೆ ಇದು ಸತ್ಯ ಅದೇ ಹೋರಾಟ. ಎಲ್ಲೋ ನಾವು ಏನೋ ಸುಳ್ಳು ಹೇಳಿ ಏನೋ ಅವರಿಗೆ ಅಧಿಕಾರಿಗಳು ಗುಮ್ರಾ ಮಾಡ್ತಾ ಇಲ್ಲ. ನೀವು ಮಾಡಬೇಕಾಗಿದ್ರೆ ಬರ್ರಿ, ಆ ಗ್ರಾಮದ ಜೊತೆ ಸಂಪರ್ಕ ಮಾಡ್ರಿ. ನೀವು ಗ್ರಾಮದವ್ರಿಗೆ ತೊಗೊಂಡು ಕಳಿಸಿ ತೆರವುಗೊಳಿಸಲು ಪ್ರಯತ್ನ ಮಾಡಬೇಕು. ಲ್ಯಾಂಡ್ ಆರ್ಮಿದವ್ರು ಬಿಲ್ಡಿಂಗ್ ಕಟ್ಕೊಟ್ರ, ಒಂದು ನಿರ್ಮಿತಿ ಕೇಂದ್ರದವ್ರು ಒಂದು ಬಿಲ್ಡಿಂಗ್ ಕಟ್ಕೊಟ್ರ, ಸರ್ಕಾರದ ಒಂದು ಅಂಗನವಾಡಿ ಬಿಲ್ಡಿಂಗ್ ಇದೆ, ಅದು ಯಾರೋ ಒಬ್ರು ಇಲಾಖೆದವ್ರು ಕಟ್ಕೊಟ್ಟಿದ್ದು. ಇಷ್ಟೆಲ್ಲ ಇದ್ರೂ ಕೂಡ ಇದು ಯಾಕಪ್ಪ ನಿಮ್ಮಲ್ಲಿ ಇಂಥ ಭಾವನೆಗಳು ಅನ್ನಂತ ಮಾತಾಡಿ ಇನ್ನೂ ನಮ್ಮ ದಿನ ಭಾಳಷ್ಟು ಮುಖಂಡರುಗಳು ಮಾತಾಡಬೇಕು. ಹಾಗಾಗಿ ನಮ್ಮ ಈ ಮನವಿ ನಾವು ಆಲ್ರೆಡಿ ಮೊದಲೇ ನಮ್ಮ ಪೊಲೀಸ್ ಇಲಾಖೆದವ್ರಿಗೆ ಮನವಿ ತಿಳಿಸಿದೆವು. ನಾವು ಏನಪ್ಪ ಅಂದರೆ DC ಅವ್ರು ಹೆಡ್ ಕ್ವಾರ್ಟರ್ದಾಗ ಇಲ್ಲಂದ್ರೆ ADC ಅವ್ರು ಬೇಕು, ADC ಅವ್ರು ಇಲ್ಲಂದ್ರೆ ಲಾಸ್ಟ್ ಪುಣ್ಯಾತ್ಮ ACR ಅವ್ರು ಬೇಕಂತ ಹೇಳಿದ್ವಿ. ಇವ್ರು ಮುಗೋರು ಇಲ್ಲಂದರೆ ನಮ್ಮ ಹೋರಾಟ ಇಲ್ಲೇ ನಿರಂತರವಾಗಿ ನಡೀತದ ಅಂತ ನಾವು ಮತ್ತೆ ಪುನಃ ಏನದ ಅಂದ್ರೆ ನಾವು ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್. ಏನು ಸರ್ವೆ ನಂಬರ್ 95ರಲ್ಲಿ ಏನು ಸರ್ಕಾರಿ ಭೂಮಿ ಇದೆ, ಇದನ್ನು ಕೂಡಲೇ ತೆರವುಗೊಳಿಸಿರಿ ಅಂತ ಮೊನ್ನೆ ಏನು ನೋಟಿಸ್ ಕೊಟ್ಟಿರ್ತಾರೆ. ಇದು ಭಾಳ ಖಂಡನೀಯ ವಿಷಯ. ಯಾಕಂದರೆ ಇವತ್ತು ನಾವು ನೋಡಬೇಕಾದ್ರೆ ಸುಮಾರು ಬದರುದ್ದೀನ್ ಕಾಲನಿ ಪಕ್ಕದಲ್ಲಿ ಇರಾನಿ ಗಲ್ಲಿ ಸರ್ಕಾರಿ ಭೂಮಿಯಲ್ಲೇ ಇದೆ ಅಂತ ಸುಮಾರೆಲ್ಲ ಮನೆಗಳು ಕಟ್ಕೊಂಡ್ರೆ ಅದು ತೆರವುಗೊಳಿಸಿ ಅಲ್ಲಿ ಆಫೀಸ್ ಕಟ್ಬೋದಿತ್ತು. ಯಾಕೋ ಕಟ್ಟಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ಸುಮಾರು ಸರ್ವೆ ನಂಬರ್ 71 ಕುಂಬಾರವಾಡ ಪಕ್ಕದಲ್ಲಿ ಅದನ್ನು ಸರ್ಕಾರಿ ಭೂಮಿ ಇದೆ, ಅಲ್ಲೂ ಕಟ್ಬೋದಿತ್ತು ಆಫೀಸು, ಅಲ್ಲೂ ಕಟ್ಟಿಲ್ಲ. ಈ ರಿಂಗ್ ರಸ್ತೆಯಲ್ಲಿರುವ ಈ ಚಿಕ್ಕಪೇಟೆ ಗ್ರಾಮದೇ ಜಿಲ್ಲಾಧಿಕಾರಿಗಳಾಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ ಇವ್ರ ಗಮನಕ್ಕೆ ಬಂದದೇನು ಅಂತ ನಾವು ಭಾವಿಸ್ಬೇಕಾಗ್ತದೆ. ಯಾಕಂತಂದರೆ ನಾವು ನೋಡ್ತಾ ಬರ್ತಾ ಇದ್ದೀವಿ, ಎಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿರಂತರವಾಗಿ ದಬ್ಬಾಳಿಕೆ, ದೌರ್ಜನ್ಯ ವಿಶೇಷವಾಗಿ ದಲಿತರ ಮೇಲೆ ಆಗ್ತಾ ಇದ್ದಾವೆ. ಎಲ್ಲಿ ದಲಿತರ ಮೇಲೆ ಆಗ್ತಾ ಇದ್ದಾವ ಅಂತಂತಂದರೆ ಸುಮಾರು ಮಳಚಪ್ಪರ ಗ್ರಾಮ ಇರ್ಬೋದು, ಮತ್ತು ಮೊನ್ನೆ ಕೌಡ್ಗಾಂವ್ ಇರ್ಬೋದು, ಚಾಂಬಾಳ್ ಮೊನ್ನೆ ಚಾಂಬಾಳ್ ಜೆಂಡಾ ಒಂದು ಏನೋ ಫ್ಲ್ಯಾಗ್ ತೆಗೆದ್ರಂತ ಅದು ಇರ್ಬೋದು. ಈ ಸರ್ಕಾರಕ್ಕೆ ನಾವೇನು ಬಹುಮತದಿಂದ ಸರ್ಕಾರ ತಂದಿದ್ದೇವಲ್ಲ, ಇದು ನಮ್ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಗಮನದಲ್ಲಿದೆ. ಯಾಕಂದರೆ ಇವತ್ತು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಬಿಟ್ಟಕ್ಕಂತ ಒಂದು ಮಾತಾಡಲ್ಲ. ಇವತ್ತು ಬಾಲ್ಕಿ ಪಟ್ಟಣದಲ್ಲಿ ಇಲ್ಲೋದ್ರ ನಮ್ಮ ಪತ್ರಕರ್ತರು, ನಮ್ಮ ದಲಿತ ಸಂಘರ್ಷ ಸಮಿತಿ ಗೆಳೆಯರ ಮೇಲೆ ದಬ್ಬಾಳಿಕೆ ಆಗ್ತದೆ, ಅಲ್ಲೂ ಕೂಡ ಮಾತಾಡಲ್ಲ. ಸೊ ಈ ವಿಚಾರಗಳು ನೋಡಿದಾಗ ಇಲ್ಲಿದ್ದಂಥ ಸುಮಾರು 35 ವರ್ಷದಿಂದ ಆ ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ, ಮನೆಗಳಿದ್ದಾವೆ, ಅಲ್ಲೇ ಡಿಪಾರ್ಟ್ಮೆಂಟ್ ಇದ್ದಂಥ ಒಂದು ಇಲಾಖೆಗಳು ಕಟ್ಟಿಸ್ಕೊಟ್ಟಂಥ ಬಿಲ್ಡಿಂಗ್ಗಳಿದ್ದಾವ, ಅಂಗನವಾಡಿ ಇದ್ದದ, ನಿರ್ಮಿತಿ ಕೇಂದ್ರದಿಂದ ಮತ್ತೊಂದು ಯಾವುದೋ ಸಮುದಾಯ ಭವನ ಏನೋ ಮಾಡಿಕೊಟ್ಟಿದ್ದ. ಇವೆಲ್ಲ ಇರಲ್ಲ ಕೂಡ ತಾವುಗಳ ಗಮನ ಹರಿಸಲ್ದೇನೆ ಬಂದು ಏಕಾಏಕಿ ನೀವು ಸಡನ್ ಆಗಿ ನೋಟಿಸ್ ಕೊಟ್ಟು ತೆರವುಗೊಳಿಸ್ಲಿಕ್ಕೆ ನೀವು ಮುಂದಾಗ್ತೀರಿ ಅಂದರೆ ಇದು ನಾಚಿಕೆಗೇಡಿ ಸಂಗತಿ ಆಗ್ತದೆ. ಜಿಲ್ಲಾಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕೋ ಏನೋ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ. ಇದೇನು ಬಿಹಾರ ಅಥವಾ ಉತ್ತರ ಪ್ರದೇಶ? ನಮಗೆ ಯಾಕೋ ಗುರ್ತಾಗ್ತಾ ಇಲ್ಲ. ನಾವು ನೋಡ್ತಾ ಬರ್ತಾ ಇದ್ದೀವಿ. ಸುಮಾರು ನಾವು ನಿನ್ನೆ ಮೀಟಿಂಗ್ ಮಾಡಿದಾಗ ಮಾತಾಡಿದೀವಿ. ಸುಮಾರು 35 ವರ್ಷದಿಂದ ಆ ಅಮ್ಮ ಹೇಳ್ತಾ ಇದ್ದಳು, 35 ವರ್ಷ ಇದ್ದು ನಾವು ಇಲ್ಲೇ ಇದ್ದೀವಿ ಅಂತ. ಮತ್ತು 35 ವರ್ಷ ನಮ್ಮದು ದಾಖಲಾತಿಗಳಿದ್ದಾವ. ಇವೆಲ್ಲ ಬಿಟ್ಟುಬಿಡ್ರಿ. 128 ಎಕರೆ ಬಾಜಿ ಬಲ್ವೀರ್ ಸಿಂಗ್ ಲೇಔಟ್ ಇದೆ, ಅಲ್ಲಿ ಕಟ್ಕೊಳ್ರಲ್ಲ. ಬಲ್ವೀರ್ ಸಿಂಗ್ ಲೇಔಟಲ್ಲಿ 128 ಕಬ್ಜಾ ಮಾಡಿ ಇಡೀ ಡೆಮೊಲಿಷನ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಅವುಗಳೆಲ್ಲ ಎಲ್ಲೋಗಿದ್ದಾವೆ? ಯಾರು ಮಾತಾಡಂಗಿಲ್ವಾ? ಜಿಲ್ಲಾಧಿಕಾರಿಗಳಿಗೆ ಗುರುತಿಲ್ವಾ? AC ಅವ್ರು ಮೊನ್ನೆ ಬಂದಾರಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಗಮನ ಇಲ್ಲ. ಎಲ್ಲ ಗಮನದಲ್ಲಿ ಇಟ್ಕೊಂಡು ಖಾಲಿ ದಲಿತರಿಗೆ ದಮನಿತರಿಗೆ ಒಳಗೆ ಮತ್ತಿಷ್ಟು ಇದು ತುಳಿಬೇಕು ಎಂಬುದು ಹೊನ್ನಾರನ್ನ ಇಲ್ಲಿದ್ದಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ಲತ್ತರ ಅಂತ ನಾನು ನೇರವಾಗಿ ಅಪವಾದ ಮಾಡ್ತೀನಿ. ಯಾಕಂದರೆ ತೆರವುಗೊಳಿಸ್ರಿ ಅಂತ ನೋಟಿಸ್ ಕೊಟ್ಟಿದ್ರು. ನನಗೆ ಇನ್ನೊಂದು ಕನ್ಫ್ಯೂಷನ್ ಇದೆ. ಅಲ್ಲೊಂದು 2 ಟೀನಿನ ಶೆಡ್ಡು ಮನೆಗಳಿದ್ದಾವೆ, 2 ಲಿಂಗ ಇತ್ತು. ಅವು 2 ಯಾಕೋ ನೋಟಿಸ್ ಕೊಟ್ಟಿಲ್ಲ ಮತ್ತು ತೆರವುಗೊಳಿಸಿಲ್ಲ. ಅವಕ್ಕೂ ಕೊಟ್ಟಿಲ್ಲ, ತೆರವುಗೊಳಿಸ್ಲಿಕ್ಕೂ ಏನೋ ಮಾತಾಡಿಲ್ಲ. ಅದು ಯಾಕಂತ ನನಗೆ ಗುರ್ತಿಲ್ಲ. ಅದು ಕೂಡ ಇವತ್ತಿಲ್ಲದ್ರ ಪ್ರಸ್ತಾಪ ಎಲ್ಲರ ಮಧ್ಯದಾಗ AC ಸಾಹೇಬರು ಮಾಡಬೇಕು ಅಂತ ಅವರಲ್ಲೊಂದು ನಮ್ಮದೊಂದು ಮನವಿ ಇದೆ. ಮಾತಾಡಿದ್ದಾರೆ, ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಹಿಂದೆ ಜಿಲ್ಲಾಧಿಕಾರಿ ಹರ್ಷಗುಪ್ತ ಸಾಹೇಬರಿದ್ದರು. ರಿಂಗ್ ರೋಡ್ ಮಾಡೋ ಸಮಯದಲ್ಲಿ ಕೆಲವು ಮನೆಗಳು ನಮ್ಮ ತಂಡದ ಹೋಗಿತ್ತು. ಅದೇ ಒಂದು 11 ಜನ ಮನೆಗಳನ್ನು ಸ್ವಂತ ಅವರೇ ಸ್ಥಳ ಕೊಟ್ಟು ಮನೆ ಕೂಡ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ಕೂಡ ನಮ್ಮದು ಸಮುದಾಯ ಭವನ ಮತ್ತು
ನಮ್ಮದು ಅಂಬೇಡ್ಕರ್ ಭವನ ಕೂಡ ನಿರ್ಮಿತಿ ಕೇಂದ್ರದಿಂದ ಕಟ್ಕೊಟ್ರು, ಲ್ಯಾಂಡ್ ಆರ್ಮಿ ಕಡೆಯಿಂದ ಕಟ್ಕೊಟ್ರು. ಇದು ಯಾರಿಗೂ ಗುರುತಿಲ್ದೇ ನಿಮ್ಮ ಜಾಗ ತೆರವುಗೊಳಿಸ್ರಿ, ನಿಮ್ದು ಅಂಬೇಡ್ಕರ್ ಭವನ ತೆರವುಗೊಳಿಸ್ರಿ ಅಂತೇಳಿ ಇವರು ಜಿಲ್ಲಾಡಳಿತಕ್ಕೆ ಪರವಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಅದು 100% ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜಾಗ ಯಾವ ಕಾರಣಕ್ಕೂ ಅವರು ತೆಗಿಲಕ್ಕೆ ಸಾಧ್ಯವಿಲ್ಲ. ನಾವು ಏಕತೆ ಇದ್ದೀವಿ, ನಾವು ಅದು ಸಾಧ್ಯ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ. ನಾನು ಈ ಪತ್ರ DC ಸಾಹೇಬ್ಗೆ ಕಳಿಸ್ತೀನಿ, ಮತ್ತೆ ಡಿಸ್ಕಸ್ ಚರ್ಚೆ ಮಾಡ್ತೀನಿ. ನಾನು ಕೇಳಿದ್ದು ಪ್ರಶ್ನೆ ತಾವಿದ್ದಾಗ ಇವತ್ತು ಬೀದರ್ ನಗರದಲ್ಲಿ ಉಗ್ರವಾಗಿ ಇವತ್ತು ಏನು ಸಡಲಿಸಿ ಪ್ರತಿಭಟನೆ ಮಾಡೋಕ್ಕೆ ಉದ್ದೇಶ ಏನಂದ್ರೆ ಬೀದರ್ ತಾಲೂಕಿನ ಚಿಕ್ಕಪೇಡ್ ಗ್ರಾಮದಲ್ಲಿ, ಬೀದರಿಂದ ಒಂದು 1 ಕಿಲೋಮೀಟರ್ ಆಗ್ತದೆ ರೀ, ಅಲ್ಲಿ 2 ಎಕರೆ 35 ಗುಂಟ ಕಳೆದ 40 ವರ್ಷಗಳಿಂದ ಅಂಬೇಡ್ಕರ್ ಭವನ, ಸಮುದಾಯ ಭವನ, ಅಂಗನವಾಡಿ ಕೇಂದ್ರ ಈ ಥರ ಒಂದು 8-10 ಮನೆಗಳು ಇದಾವೆ ಅಲ್ಲಿ. ಆದ್ರೆ ಕಳೆದ ಒಂದು 3 ದಿವಸ ಹಿಂದೆ ಅವ್ರು ಲೇಬರ್ ಆಫೀಸ್ದಾಗ ಅಂತ ನಮ್ಮ ಇಲಾಖೆ ಕಡೆಯಿಂದ ಅಲಾಟ್ಮೆಂಟ್ ಆಗಿದೆ ರೀ. ನಮಗೆ ST ಆಫೀಸ್ ಅಲಾಟ್ಮೆಂಟ್ ಆಗ್ಯದ, ನಮ್ಗೆ ನಾಡ ಕಚೇರಿ ಅಲಾಟ್ಮೆಂಟ್ ಆಗ್ಯದ, ST ಭವನ ಅಲಾಟ್ಮೆಂಟ್ ಆಗ್ಯದ. ನಮಗಿದು ಇವೆಲ್ಲ ಅಂಬೇಡ್ಕರ್ ಭವನೆಲ್ಲ ಅನಾಧಿಕೃತವಾಗಿದೆ. ಇದಕ್ಕೆಲ್ಲ ನಾವು ಇವತ್ತು ಡೆಮೊಲಿಷ್ ಮಾಡಕ್ಕೆ ಬಂದೇವ್ರಿ ಅಂತಂದು 4 ಜನ ಪೊಲೀಸರಿಗೆ ಒಂದು JCB ತೊಗೊಂಬಂದ್ರೆ ನಾನು ಇದು ಹೇಳ್ಬೇಕಾದ್ರೆ ಕಳೆದ 30 ವರ್ಷದಿಂದ 40 ವರ್ಷದಿಂದ ಆ ಜಾಗ ಏನದ ಸ್ಥಳ ಇದೆ ಚಿಕ್ಕಪೇಡ್ ಗ್ರಾಮದ ಹತ್ತಿರ, ನವದ್ಗಿರಿ ಸರ್ವೆ ನಂಬರ್ 95, ಟೋಟಲ್ 2 ಎಕರೆ 35 ಗುಂಟ ಜಮೀನು ಇದಾವೆ. ಶಾಸಕರನ್ನದಲ್ಲಿ ವಿವಿಧ ಯೋಜನೆಗಳಲ್ಲಿ ಹೇಳಬೇಕಾದ್ರೆ 1 ಕೋಟಿಗಿಂತ ಹೆಚ್ಚಿಗೆ ಕಾಮಗಾರಿ ಅಯ್ಯೋ. CC ಬೆಡ್ ಹಾಕ್ಯಾರ ಅರ್ಧ ಎಕರೆದಾಗ, ಅದೇನೋ 50 ಲಕ್ಷದ. ಸಮುದಾಯ ಭವನ ಕಟ್ಟಿದಾರೆ, ಅದೊಂದು 50 ಲಕ್ಷ ಅದು. ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ, ಅಂಗನವಾಡಿ ಕೇಂದ್ರ ಕಟ್ಟಿದ್ದಾರೆ. ಇವೆಲ್ಲ ಅನಾಧಿಕೃತ ಅಂತ ನೋಟಿಸ್ ಮಾಡಿ ಉಡಿಸ್ಲಾ ಬಂದಾರ ಅಂದ್ರೆ ಇದೊಂದು ಏನು ನಡೀತಾ ಇದೆ ಜಿಲ್ಲೆಯಲ್ಲಿ ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಮ್ಗೆ ಇವತ್ತು ಎಲ್ಲರೂ ಬಂದರೆ ಇವತ್ತು ನಾವು ಎಲ್ಲ ಚಿಕ್ಕಪೇಡ್ ಸಮುದಾಯದಿಂದ ಬೀದರ್ ಜಿಲ್ಲಾ ದಲಿತ ಸಂಘಟನೆಗಳ ಎಲ್ಲ ಪ್ರಮುಖರು ಬಂದು ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೇವೆ ನಾವು. ಯಾಕಂದ್ರೆ ನಾವು ಕಳೆದ 2022ರಲ್ಲಿ ಹಳೆ AC ಇದ್ರ ಬೀದರ್ ನಯೀಮ್ ಅಂತಂದು ಇದು ಅಂಬೇಡ್ಕರ್ ಭವನ ಜಾಗ ಇದೆ, ಇದು ಚಿಕ್ಕಪೇಟ್ ಅಂಬೇಡ್ಕರ್ ಭವನ ಹೆಸರಿನಲ್ಲಿ ಪಾಣಿ ನೀವು ತಯಾರು ಮಾಡಬೇಕು ಅಂತಂದು ನಿಮ್ಮಲ್ಲಿ ಎವಿಡೆನ್ಸ್ ಏನಂತ ಕೇಳಿದ್ರು. ಎವಿಡೆನ್ಸ್ ಸಂಬಂಧಪಟ್ಟ ಎಲ್ಲ ಕೊಟ್ಟು ನಂತರ ಏನು ಮಾಡಿದ್ರು, ದಲಿತ ವಿರೋಧಿ ಆಗಿರೋಂಥ ನಯೀಮ್ ಅವರು AC ಅವರು 8 ದಿನದಾಗೆ ರೀ ಇದು ವಿವಿಧ ಇಲಾಖೆಗೆ DC ಅವರೆಲ್ಲ ಕಲ್ತು ವರ್ಗಾವಣೆ ಮಾಡಿದರು. ಇದೊಂದು ಖಂಡನೀಯ ವಿಷಯ ಅದ. ಅಲ್ಲಿ ಚಿಕ್ಕಪೇಟ್ ರಿಂಗ್ ರೋಡಲ್ಲಿ ಇದು 2 ಎಕರೆ ಎಲ್ಲರೂ ಕಣ್ಣಂತ ಈಚೆ ರಿಂಗ್ ರೋಡಿಗಲ್ಲಿ 113 ಗುಂಟ ಅದು ಶಿಕ್ ಗುಡಿಗೆ ಅಂತಂದ್ರೆ ಕಬ್ಜಾ ಮಾಡ್ರಿ ರಿಂಗ್ ರೋಡಿಗೆ, ಅದೇ ಅವ್ರ ಕಣ್ಣಿಗೆ ಕಾಲು ಹೋಗ್ಯದ. ಖರೆ ಇವತ್ತು ನಮ್ಮದು ದಲಿತ ಸಮುದಾಯ ಇದೆ, ಎಲ್ಲ ಆಸ್ತಿಗಳು ಇವ್ರು ಕಣ್ಣಿಗೆ ಯಾಕೆ ಕಾಣ್ತಾ ಇದ್ದಾವೆ? ಸುಮ್ಮನೆ ಸಣ್ಣದು 2 ಎಕರೆದು ಅದು, ಏನು ದೊಡ್ಡದಿಲ್ಲ ಅದು. 100 ಎಕರೆಗಳು ಕಬ್ಜಾ ಮಾಡಿಂದ ಕೇವಲ DC ಅವರು, ಜಿಲ್ಲಾಧಿಕಾರಿ ಆಗಲಿ, MLA ಆಗಲಿ, ಅದು ಸಣ್ಣದು 2 ಎಕರೆಗೆ ಅವ್ರು ಗಮನಕ್ಕೆ ಬಂದು ಅದು ಕಸ್ಕೊಂಬಂತ ಕೆಲಸ ಮಾಡ್ತಿರೋದು ನಾಚಿಕೆಗೆ ಸಂಗೀತ ಅದು. ನಮಗೊಂದು ರಿಕ್ವೆಸ್ಟ್ ಇದೆ, ಇವತ್ತು ಎಲ್ಲ ಒಂದು 500 ಜನಕ್ಕಿಂತ ಹೆಚ್ಚು ಜನ ಇವತ್ತು ಸೇರಿಕೊಂಡು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಾವು. ಅದು ಏನು 2 ಎಕರೆ 35 ಗುಂಟ ನೀವು ಆಸ್ತಿ ಹೊರಗಡೆ ಮಾಡಿದಿರಿ, ಅದು ಕೂಡಲೇ ರದ್ದು ಮಾಡಿ ಅದು ಡಾಕ್ಟರ್ BR ಅಂಬೇಡ್ಕರ್ ಭವನ, ಸಮುದಾಯ ಭವನ, ಚಿಕ್ಕಪೇಟ್ ಗ್ರಾಮದ ಹೆಸರು ಮಾಡಬೇಕಂತಂದು ಜಿಲ್ಲಾಧಿಕಾರಿ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ನಾವು. ಇದು ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ಹೇಳ್ಬೇಕಾದ್ರೆ 2 ಎಕರೆದಲ್ಲಿ 35 ಗುಂಟದಾಗ ಕೆಲವು ಭೂಗಳೆಲ್ಲ ಟೋಟಲಿ ಕಬ್ಜಾ ಮಾಡಿದ್ದಾರೆ. ಅವೆಲ್ಲ ತೆರವುಗೊಳಿಸಿ ಅದು ನಮ್ಮ ಸುಪರ್ದಿ ವಹಿಸಿ, ಯಾಕೆಂದರೆ ಸರ್ಕಾರದಿಂದನೇ ಹಿಂದಿನ ಅಧಿಕಾರಿಗಳೇ ಆ ಜಾಗ ಸಮುದಾಯಕ್ಕಂತೂ ವಹಿಸಿ ಅಲ್ಲಿ 1 ಕೋಟಿಗಿಂತ ಹೆಚ್ಚಿಗೆ ಅದರಲ್ಲಿ ಕಾಮಗಾರಿ ಮಾಡಿದ ಈಗ ಅವರು ಈ ಅಧಿಕಾರಿ ಬಂದು ಮಾಹಿತಿ ಇಲ್ಲದೇ ನನಗೆ ಇಲ್ಲ ಇದು ಅನಾಧಿಕೃತ ಅಂಬೋದು ಹೇಳ್ತಿರೋದು. ಇವ್ರಿಗೆ ಅಧಿಕಾರಿಗಳು ಸ್ಥಳೀಯವಾಗಿ ಮಾಹಿತಿ ಇಲ್ಲ ಅಂದ್ರೆ ಇವರು ಯಾವ ಸೀಮೆ ಅಧಿಕಾರಿ ಅಂತ ಹೆಂಗೆ ಇವ್ರು ಪಾಸಾಗಿ ಬಂದಿರಂತ. ಇದು ನೋಡ್ರಿ, ಇದು ದಲಿತ ವಿರೋಧಿ ನೀತಿ ಅದ ರೀ. ಕೈವಾಡ ಅಂತಲ್ಲ, ಈ ರಿಂಗ್ ರೋಡಿಗೆ ಇರೋದಕ್ಕೆ ಮಿನಿಮಮ್ ಹೇಳ್ತೀನಿ, ಅದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಅದಾವು, ಸಮುದಾಯದ ಅವು. ಬೀದರ್ ನಗರ ಅಂತ ದೊಡ್ಡದ ಆಸ್ತಿ ಯಾವ್ದು ಇಲ್ಲಿ ಸದ್ಯ ಅದೇ ಒಂದು ಸಮುದಾಯ ಕಾರ್ಯಕ್ರಮ ಮಾಡ್ಕೊಂಡು ದೊಡ್ಡವರು ಭವನ ಮಾಡ್ಕೊಂಡು ನಾವು ಏನು ಮಾಡ್ತೀವಿ. ಅದು ಬಿಟ್ಟು ನೀವು ಇವತ್ತು ರಾತ್ರಿ ನಿನ್ನ 2 ದಿನ ಬಂದು JCB ತೊಗೊಂಡು ನಮ್ಮ ಆಸ್ತಿ ಅಂತ ಅಂತಾರೆ ಲೇಬರ್ ಆಫೀಸ್ದವ್ರು. ಇದು ಖಂಡನೆ ಅದ. ಕೂಡಲೇವಾಗಿ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡುವ ಜಿಲ್ಲಾಧಿಕಾರಿಗಳು. ಇರೋದ್ರೆ 26 ತಾರೀಕು ಬೀದರ್ಗೆ CM ಹೊಂಟಿದ್ದಾರೆ ಸಿದ್ದರಾಮಯ್ಯ ಅವರು. ನಾವು ಘೇರಾವ ಹಾಕಿ ಪ್ರತಿಭಟನೆ ಮಾಡ್ತಲಾಗ್ತದಂತ ನಿಮ್ಮ ಮಾಧ್ಯಮ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಸಂಬಂಧಪಟ್ಟರು ಎಲ್ಲರನ್ನ ಎಚ್ಚರಿಸ್ತೀನಿ ಮೂಲಕ. ನನ್ನ ಹೆಸರು ಅವಿನಾಶ್ ದೀನಿ ಅಂತ, ಬೀದರ್. ಇಂದು ಬೀದರ್ ಜಿಲ್ಲೆಯ ಒಂದು ಚಿಕ್ಕಪೇಟದಿಂದ ಒಂದು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇದರ ವಿಶೇಷ ಕಾರಣ ಏನಂತಂದರೆ ಸುಮಾರು ಒಂದು 30 ವರ್ಷದಿಂದ ಏನು ಚಿಕ್ಕಪೇಟ್ ಗ್ರಾಮದಲ್ಲಿರ್ತಕ್ಕಂಥ 2 ಎಕರೆ 35 ಗುಂಟೆ ಇರ್ತಂಥ ಸರ್ಕಾರಿ ಜಮೀನಲ್ಲಿ ಸರ್ಕಾರದಿಂದಲೇ ದಲಿತ ಸಮುದಾಯಕ್ಕೆ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿದವ್ರು ಸೇರಿಕೊಂಡು ನಮ್ಮ ಸಮುದಾಯಕ್ಕೋಸ್ಕರ ಆಗಿನ ಸಮಯದಲ್ಲಿ ಬೆಂಬಲ ಕೊಟ್ಟು ಅಲ್ಲಿ ಒಂದು ಅಂಬೇಡ್ಕರ್ ಭವನ ಮತ್ತು ಬಾಬಾ ಸಾಹೇಬ್ರ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಒಂದು ವರ್ಷದಿಂದ ಅಥವಾ ಒಂದು 5-6 ತಿಂಗಳಿಂದ ಏನು ಇಲ್ಲಿ ನಮ್ಮ ಬೀದರ್ನ ನಾಚಿಗೆಟ್ಟಂಥ ಅಧಿಕಾರಿ ಅಂತಂದರೆ ಅವ್ರೇನು ಹಳೆ AC ಅಂತ ಹೇಳ್ತಿದ್ದಾರೆ, ಅವರು ಸುಮಾರು ಒಂದು ನಮಗೆ 3-4 ಸಲ ನೋಟಿಸ್ ಕೊಡ್ತಾ ಇದ್ದಾರೆ, ಅನಧಿಕೃತವಾಗಿ ಕೊಟ್ಟಿದ್ದಾರೆ. ಮತ್ತು ಅದೇ ಸಂಬಂಧಪಟ್ಟಾಗಿ ಕಾರ್ಮಿಕ ಇಲಾಖೆದವರು ಸುಮಾರು ಒಂದು 5-6 ಸರಿ
ಒಂದು ಸಾರಿ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ ಅವ್ರು ಕೆಲಸಕ್ಕೆ ಬರಲ್ಲ ಆದ್ರೆ ಬೆಳಗ್ಗೆ 6 ಗಂಟೆಗೆ ಜಾಗದ ಮೇಲೆ ಬರ್ತಾರೆ. ಮತ್ತೊಂದು ಸಲ ಮಧ್ಯಾಹ್ನ ಟೈಮಿಗೆ ಬರ್ತಾರೆ, ಒಂದು ಸಲ ರಾತ್ರಿ ಸಮಯದಲ್ಲಿ ಬರ್ತಾರೆ. ಅವ್ರು ಯಾವ ಟೈಮಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಈ ಕಾರ್ಮಿಕ ಇಲಾಖೆ ಅಂತಕ್ಕಂಥವ್ರದ್ದು ಭಾಳಷ್ಟು ನಮಗೆ ತೊಂದರೆ ಆಗ್ತಿದೆ. ಒಂದು ದಿವಸ ಬೆಳಗ್ಗೆ ಬರ್ತಾರೆ, ಅವರು ಹೇಳಬೇಕಂತಂದರೆ ಬೆಳಗ್ಗೆ ಎದ್ದರೆ ಸರಿಯಾದ ಸಮಯಕ್ಕೆ ಆಫೀಸ್ ಬರಲ್ಲ. ಆದರೆ ಗೊತ್ತಿನ ಸಮಯದಲ್ಲಿ ನಮ್ಮ ಜಾಗದಲ್ಲಿ ಬಂದು ಖಾಲಿ ಮಾಡ್ತಕ್ಕಂತೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರು. ಅದು ಅಲ್ಲದೆ ಪ್ರಶ್ನೆ ಜಾತಿ ಪಂಗಡ ಹಾಸ್ಟೆಲ್ ಆಗಿರ್ಬೋದು ಅಥವಾ ನಾಡ ಕಚೇರಿ ಆಗಿರ್ಬೋದು, ಇವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡ್ತಕ್ಕಂಥ ಎಲ್ಲ ಈ ಕುತಂತ್ರ ಬಿಟ್ಕೊಟ್ಟು ಏನು ನೀವು ಬಂದು ನೀವು ದಲಿತರ ಮೇಲೆ ನೀವು ಧಾರ್ಕರಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾಯಿದ್ದೀರಿ, ಅದೆಲ್ಲ ನಿಮಗೆ ವಿಫಲ ಆಗ್ತದೆ, ನಿಮ್ಮದೆಲ್ಲ ಆಗಲ್ಲ ಅಂತ ಹೇಳ್ತಕ್ಕಂಥ ಏನು ಇವತ್ತು ದಲಿತ ಸಮುದಾಯ ಸೇರಿಕೊಂಡು ಮತ್ತು ದಲಿತ ಪರ ಸಂಘಟನೆ ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಪತ್ರವಾಗಿ ಶಾಂತಯುತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಕೇವಲ 1 ವಾರದೊಳಗೆ ಇದ್ರ ಬಗ್ಗೆ ತನಿಖೆ ಕೈಗೊಂಡು ಏನು ನೀವು ಪಾಣಿ ಹೋಲ್ಡಿಂಗ್ಗಳು ಮಾಡ್ಕೊಂಡ್ರಿ, ನಿಮಗೆ ಸರಿಯಾದ ಮತ್ತು ತಿರುಗಿಸಿ ಏನು ನಮ್ಮ ದಲಿತ ಸಮುದಾಯ ಹೆಸರ ಮೇಲೆ ಇತ್ತು ಆ ಪಾಣಿ ಹೋಲ್ಡಿಂಗು ದಲಿತ ಸಮುದಾಯ ಆಗಬೇಕು. ಇಲ್ಲ ಅಂತಂದರೆ ಅಲ್ಲಿ ಯಾರು ಬರ್ತಾರ, ನಾವು ಬೀದರ್ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ನಾವೇನೇ ಕೈಗೊಳ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ನೀವು ರಕ್ಷಣೆ ಮಾಡಿರಿ, ಇಲ್ಲಾಂದರೆ ಕಾನೂನು ಸುವ್ಯವಸ್ಥೆ ನಮ್ಮ ಕೈಯಲ್ಲಿ ತೊಗೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಎಚ್ಚರಿಕೆ ನೀಡುತ್ತೇನೆ. ನನ್ನ ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ ಜೈ ಭೀಮ್ ಗರಿ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೀದರಿಂದ.